guys, welcome back to my vlog. I'm going to college, guys. Oh my god! ಸೊ ಹಾಗೆ ನಡ್ಕೊಂಡು ಬರ್ತಾ ಇದೆ ಗಾಯ್ಸ್. ಎಷ್ಟು ಬಿಸಿಲು ಅಂದರೆ ಅಷ್ಟೊಂದು ಬಿಸಿಲಿತ್ತು ಗಾಯ್ಸ್. ತುಂಬ ಅಂದರೆ ತುಂಬ ಸ್ವೆಟ್ ಆಗಿಬಿಟ್ಟಿತ್ತು ಮುಖ ಎಲ್ಲ. ಸೊ ಹಾಗೆ ನಾನು ಕರ್ಚಿಫಲ್ಲಿ ಹಾಗೆ ಒರೆಸ್ಕೊಂಡು ನಡ್ಕೊಂಡು ಬರ್ತಾ ಇದ್ದೆ ಗಾಯ್ಸ್. ಆದರೆ ಈ ಗುಣವಳೆಲ್ಲ ನನ್ನ ಜೊತೆ ಬತ್ತೀನಿ ಅಂದ್ಬಿಟ್ಟು ಅಲ್ಲಿ ಮುಂದ್ಗಡೆ ಹೋಯ್ತಾವಳೆ ಗಾಯ್ಸ್. ನಾನು ಬಿಟ್ಬಿಟ್ಟೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಆಮೇಲೆ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದರೆ ಫುಲ್ ಬಿಸಿಲು ಗಾಯ್ಸ್. ನೋಡಿ ಗಾಯ್ಸ್, ಸೂರ್ಯ ಹೆಂಗೆ ನೋಡ್ತೈತೆ ನೋಡ್ಕೊಬಿಡಿ ಗಾಯ್ಸ್ ನೀವೇ. ಅದಾದಮೇಲೆ ಬಸ್ ಸಿಕ್ತು, ಬಸ್ ಹತ್ಕೊಂಡು ಬಂದ್ವಿ. ಬಸ್ ಮಾತ್ರ ಸಖತ್ ರಶ್ ಆಗಿತ್ತು, ಮಾತ್ರ ನಿಂತ್ಕೊಳ್ಳೋಕೆ ಜಾಗನೇ ಐತಿಲ್ಲ, ಅಷ್ಟು ರಶ್ ಆಗಿತ್ತು. ನೋಡಿ ಇಲ್ಲಿ ಎಷ್ಟೊಂದು ರಶ್ ಆಗೈತೆ. ಏನು ನಿಂತ್ಕೊಳ್ಳೋಕೆ ಹೆಚ್ಚಾಗಿಲ್ವಪ್ಪ ಇಲ್ಲಿ. ಅಷ್ಟು ರಶ್ ಆದರೆ ಜನ ಹೆಂಗಪ್ಪ ಬದುಕೋದಿಲ್ಲಿ ಈ ಬಸ್ಸಲ್ಲಿ? ದಮೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದಾದಮೇಲೆ ಕಾಲೇಜಿಗೆ ಬಂದ್ವಿ ನಾವೆಲ್ಲ ಒಟ್ಟಿಗೆ ನಡ್ಕೊಂಡು. ಇವಳು ವಿಡಿಯೋ ಬೇಡ ಅಂತ ಅಂದ್ಬಿಟ್ಟು ಆ ಕಡೆಗೆ ಹೋಯ್ತಾ ಇದ್ಲು. ಅಷ್ಟೊಂದು ಹೆದ್ರಿಕೆ ಇವ್ರಿಗೆ. ಆಮೇಲೆ ಕಾಲೇಜ್ ಬಂತು. ಕಾಲೇಜಿಗೆ ಬಂದಾದ್ಮೇಲೆ ಅಲ್ಲಿ ಮೊಬೈಲ್ ಇಟ್ಬಿಟ್ಟು ಸೀದಾ ಕ್ಲಾಸ್ಗೆ ಹೋದೆ ಗೈಸ್. ಇವತ್ತೇನು ಮಾಡಿಲ್ಲ, ಬರೀ ಮಲ್ಕೊಂಡಿರೋದೆ ಬೆಳಗ್ಗೆಯಿಂದವ. ಕಣ್ಣೆಲ್ಲ ಫುಲ್ ಊದ್ಕೊಬಿಟ್ಟವೆ ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದೇ ಗೈಸ್ ನಮ್ಮ ಕ್ಲಾಸ್ ಎಲ್ಲ ಹೋಗೋರು ಊಟಕ್ಕೆ. ನಾನು ಆಮೇಲೆ ಇನ್ಸ್ಟಾಗ್ರಾಮ್ ತೆಗೆದು ನೋಡ್ತೀನಿ, ಮೊಬೈಲ್ ತೊಗೊಂಡು ಬಂದು ಫುಲ್ಲು ಶಾಕ್. ನನಗೆ ಮೈಂಡೇ ಫುಲ್ ಬ್ಲಾಕ್ ಆಗಿಬಿಡ್ತು ಗೈಸ್. ಹಿಂಗೆ ಬಂದರೆ ಯಾವನ್ ಗುರು ತಡಿತಾನೆ ಇಷ್ಟೊಂದು ನೋಡಿಲಿ. ಸೊ ಅದಾದಮೇಲೆ ಊಟ ಮಾಡ್ತಾಯಿದ್ದೆ ಗೈಸ್. ಅನ್ನ ಸಾಂಬಾರು ತೊಗೊಂಡು ಬಂದಿದೆ ಇವತ್ತು. ಸೊ ಅದನ್ನೇ ಊಟ ಮಾಡ್ತಾ ಇದ್ದೆ. ನೋಡಿದ್ರೆ ಸಡನ್ನಾಗಿ ಜೋರಾಗಿ ಮಳೆ ಬಂದುಬಿಡ್ತು. ಆಮೇಲೆ ಹೆಂಗೋ ಡ್ಯೂಟಿ ಇತ್ತು ನನಗೆ, ಮಧ್ಯಾಹ್ನ ಅಲ್ಲಿ ಒಯ್ದಿದ್ದು. ಸೊ ಹಾಗೆ ನಡ್ಕೊಂಡು ಹೋಗ್ತಿದ್ದೆ. ನೋಡ್ತೀನಿ ಫುಲ್ ದೊಡ್ಡ ಗಡಿಯಾರ ಹಾಕ್ಬಿಟ್ಟವ್ರೆ ಗೈಸ್ ಇಲ್ಲಿ. ಅಂದರೆ ಮೊದಲೇ ಇತ್ತು ಇದು ಗೈಸ್. ಸೊ ಅದಾದಮೇಲೆ ನಾವು ಹಾಗೆ ನಡ್ಕೊಂಡು ಹೋಯ್ತಾ ಇದ್ದೋ. ಅಲ್ಲಿ ಸರ್ ಬೇರೆ ಕೂತಿದ್ರು, ನನಗೆ ಭಯ ಆಯ್ತಿತ್ತು. ಆಮೇಲೆ ಹೇಗೋ ಹೋದೆ. ಫುಲ್ ಮಳೆ ಅಂದರೆ ಫುಲ್ಲು ಮಳೆ, ಇಷ್ಟು ಮಳೆ ಯಪ್ಪ ದೇವ್ರೆ. ಆಮೇಲೆ ಹಾಸ್ಪಿಟ್ಲಿಗೆ ಹೆಂಗೋ ತಲುಪಿದ್ವಿ. ಆದರೆ ಇಲ್ಲಿ ಒಂದು ಹೊಸ ಮ್ಯಾಟ್ ಹಾಕ್ಬಿಟ್ಟವ್ರೆ ಗಾಯ್ಸ್. ನನಗೆ ಫುಲ್ ಶಾಕ್, ಹೊಸ ಮ್ಯಾಟ್ ಹಾಕ್ಬಿಟ್ಟವ್ರಲ್ಲ ಅಂತ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು, ಯಾರು ಬಂದಿರಲಿಲ್ಲ, ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ಬೇಕಲ್ಲ ಇಲ್ಲಿಗೆ ವಾರ್ಡ್ಗೆ. ಸೊ ಹಾಗೆ ಕೂತ್ಕೊಂಡು ಫೋನ್ ನೋಡ್ಕೊಂಡಿದ್ದೋ, ರೀಲ್ಸ್ ನೋಡಿಕೊಂಡು. ಆಮೇಲೆ ಅಟೆಂಡೆನ್ಸ್ ಹಾಕ್ಬಿಟ್ಟು ವಾರ್ಡಿಗೆ ಬಂದಿವತ್ತು. ಫೀಮೇಲ್ ಮೆಡಿಸನ್ ಲಾಸ್ಟ್ ಡೇ ಆಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ಹಾಗೆ ನಡ್ಕೊಂಡು ಬಂದೆ. ನೋಡಿದ್ರೆ ಹೋಯ್ತಾ ಸಂಜೆನೇ ಆಗೋಯ್ತು. ಹಾಸ್ಪಿಟ್ಲಿಂದ ಡ್ಯೂಟಿ ಮುಗಿತಾರ. ಹಾಗೆ ನಡ್ಕೊಂಡು ಒಂದು ಹುಡುಗಿ ಬಂತು ನನ್ನ ಜೊತೆ. ಹಾಗೇನು ಮಾತಾಡಿಕೊಂಡು ಹೋಗ್ತಾ ಇದ್ದೆ. ಇದು ಇಲ್ಲಿ ಗೈಸ್, ಇಲ್ಲಿಂದ ಹೋದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಈ ಕಡೆ ಹೋಗ್ತಿದ್ದೆ ಗೈಸ್. ಅಷ್ಟರಲ್ಲಿ ಬಸ್ ಸ್ಟ್ಯಾಂಡ್ ಸಿಕ್ತು ಇಲ್ಲಿ. ಸೊ ಬಸ್ ಸ್ಟ್ಯಾಂಡ್ ಸಿಕ್ಕಾದ್ಮೇಲೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಬಸ್ ಬಂತು ಗೈಸ್. ಬಸ್ ಹತ್ಕೊಂಡು ಬಂದೆ. ಒಂದು 5-10 ನಿಮಿಷ ಅಷ್ಟೇ ಹಸೆಗಳಿಗೆ ಬರೋದು ನನಗೆ ಅಲ್ಲಿಂದ. ಮತ್ತೆ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಬಂದೆ ಗೈಸ್. ಮತ್ತೆ ಅಂಗಡಿಗೆ ಹೋಗ್ಬೇಕಿತ್ತು. ಹಾಗೆ ಹೋಗ್ಬಿಟ್ಟು ನಡ್ಕೊಂಡು ಹಾಗೆ ಬಂದೆ ಗೈಸ್. ಇಲ್ಲಿ ಯಾರೂ ಇರಲೇ ಇಲ್ಲ. ಹಲೋ ಗೈಸ್. ಅಲ್ಲ ಗೈಸ್, ಎಲ್ಲ ಸಪೋರ್ಟ್ ಮಾಡ್ತಾರೆ ನನಗೆ. ನನ್ನ ಫೋನೇ ನನಗೆ ಸಪೋರ್ಟ್ ಮಾಡೋದಿಲ್ಲ ಗೈಸ್. ಏನು ಮಾಡೋದು, ಎಲ್ಲ ಹಣೆ ಬರ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಯಾಕೆ ಅಂತ ಕೇಳ್ತೀರಾ? ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ, ವಿಡಿಯೋಗಳೆಲ್ಲ ಸ್ಟೋರ್ ಆಗಿಬಿಟ್ಟು. ಏನು ಮಾಡೋದು, ಬಡವಾ ನೀನು ಮಡಗ್ದಂಗಿರೋ ಅಂತಿದ್ದೀನಿ. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್. ಹೀಗೆ ಸಪೋರ್ಟ್ ಮಾಡಿ ಗಾಯ್ಸ್.